ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಹಾಸ್ನಿ ವ್ಲಾಗ್ಸ್. ನಾನಿವತ್ತು ರೆಡ್ ಸಾರಿ ವೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬ್ಲೌಸ್ ಕಾಂಟ್ರಾಸ್ಟ್ ಆಗಿ ಪಿಸ್ತಾ ಗ್ರೀನ್ ಕಲರ್ ಬಂದಿದೆ. ಸೊ ಸ್ಯಾರಿ ವೇರ್ ಮಾಡಿದ್ಮೇಲೆ ಹೀಗೆ ಕಾಣಿಸ್ತಾ ಇದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಕಾಮೆಂಟು ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ವ್ಲಾಗ್ ಮಾಡೋದಕ್ಕೂ ನನಗೊಂದು ಜೋಶ್ ಬರುತ್ತೆ. ಸೊ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಸಂಡೇ ವ್ಲಾಗ್ ಆಗಿರುತ್ತೆ. 10:30 11 ಇದೆ ಟೈಮ್ ಈಗ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತೀನಿ. ವೈಶು ಡ್ರೆಸ್ ನೋಡಿದ್ರೆ ವಿಚಿತ್ರ ಅನ್ಕೊಂತೀರಾ, ಬಿಕಾಸ್ ಅವಳು ಯೂಶ್ವಲಿ ಫ್ರಾಕ್ ಎಲ್ಲ ವೇರ್ ಮಾಡೋದಿಲ್ಲ, ಚುಚ್ಚುತ್ತೆ ಅಂತೇಳಿ ಹೇಳ್ತಾಳೆ. ಮೇ ಬಿ ಎಲ್ಲರ ಮಕ್ಕಳು ಹೀಗೆ ಇರ್ತಾರೆ ಅನ್ಸುತ್ತೆ. ಹೆವಿಯಾಗಿ ಬಟ್ಟೆ ಯೂಸ್ ಮಾಡೋದಾಗಲಿ ಇಲ್ಲಂತಂದರೆ ಚುಚ್ಚು ಥರ ಫ್ರಾಕ್ಸು ಇದು ಯಾವುದು ಯೂಸ್ ಮಾಡೋದಿಲ್ಲ. ಈಗ ಫ್ರಾಕ್ ಹಾಕೊಳ್ಳೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ, ಬಟ್ ಅದರೊಳಗಡೆ ಒಂದು ಸಾಫ್ಟ್ ಬಟ್ಟೆ ಹಾಕ್ಕೊಂಡಿದ್ದಾಳೆ. ಹೆಂಗೆ ಇಟ್ಕೋಬೇಕು, ಅವ್ನು ಹೆಂಗೆ ಇಟ್ಕೊಂಡಿದ್ದಾನೆ ಹೇಳ್ಬಿಡು, ತೋರ್ಸು. ಸೊ ವೈಶು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಳೆ, ನೋಡೋಣ. ಇವತ್ತು ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಮೊನ್ನೆ ಹೇಳ್ತೀನಿ. ಸ್ಟಾರ್ಟ್ ಮಾಡು. ಹರ್ಷ, ನೀನು ಹೇಳು ಹರ್ಷ, ಏನಾದರೂ ಹೇಳು. ಹಾಯ್ ಗಾಯ್ಸ್. ಹೇ ಆಲ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಸೊ ನಾವಿವತ್ತು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಕಬ್ಬಾಳಮ್ಮ ದೇವರಿಗೆ ಮಡ್ಲಕ್ಕಿ ಕೊಡೋದಿದೆ. ಆ್ಯಂಡ್ ಅದ್ರ ಜೊತೆ ಲಾಸ್ಟ್ ವೀಕಲ್ಲಿ ಮುನಿಯವ್ರ ಫ್ರೆಂಡ್ದು ಮದುವೆ ಆಗಿತ್ತು. ಸೊ ಊರಲ್ಲೇನು ಕೆಲಸ ಇದ್ದಿದ್ರಿಂದ ಲಾಸ್ಟ್ ವೀಕಲ್ಲಿ ಮದುವೆಗೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈ ವೀಕ್ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ ಸೇಮ್ ಕಬ್ಬಾಳದಲ್ಲೇ. ಹಾಗಾಗಿ ನಾವು ಕಬ್ಬಾಳಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಅತ್ತೆ ಮಾವನ ಊರಲ್ಲಿ ಕರ್ಕೊಂಡು ಆಮೇಲೆ ಹೋಗೋಣ ಅಂತೇಳಿ ಊರಿಗೆ ಬಂದ್ವಿ. ಅಮ್ಮು ಮರದ ಪೊಟ್ಟಿಗೆ ಮಾಡ್ತಾ ಇದ್ದಾರೆ. ನನ್ನ ಸೀರೆಗಳೆಲ್ಲ ಸಾಫ್ಟ್ ನೋಡಾಗ ಎಷ್ಟು ಬಿದ್ದಾವೆ ಎಲ್ಲ ವೇಸ್ಟೆ. ತೂಕ ಆಗೋದಿಲ್ಲ. ಮನೇಲಿ ನಮ್ಮ ಮಾವ ಇರಲಿಲ್ಲ. ಸೊ ನಮ್ಮ ಅತ್ತೆನ ಮಾತ್ರ ಪಿಕ್ ಮಾಡಿಕೊಂಡು ಅಂಗಡಿ ಹತ್ರ ಹೋಗಿ ನಮ್ಮ ಮಾವನ ಪಿಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮಾವಿನಕಾಯಿ. ಸೊ ಅಂಗಡಿ ಹತ್ರ ಯೂಶ್ವಲಿ ಮಾವಿನಕಾಯಿ, ಫ್ರೂಟ್ ಬೌಲ್ಸು ಮತ್ತು ಸ್ವೀಟ್ ಕಾರ್ನ್ ಎಲ್ಲ ಇರುತ್ತೆ. ಅದನ್ನೆಲ್ಲ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಕೊಳಗನಹಳ್ಳಿ ಗೊತ್ತಾ ಇದ್ದೀನಿ. ಕೊಳಗನಹಳ್ಳಿ ಯಾರನ್ನ ನೋಡ್ಬೇಕು ಗೊತ್ತಾ ಇದ್ದೀನಿ. ನಿಮ್ಮ ಮನೆ ಹತ್ರ ಗಾಡಿ ನಿಂತೆ ತೋಡ್ಕೊಂಡು ಬರ್ತಾ ಇದ್ದೀನಿ. ನಾನು ನಮ್ಮ ಹುಡುಗ ಇಬ್ಬರು ಬರ್ತಾ ಇದ್ದೀವಿ. ಹಾಂ, ರಿಜಿಸ್ಟ್ರೇಷನ್ ನೋಡ್ದಲ್ಲ ಅದಕ್ಕೆ. ಹಾಂ, ಓಕೆ ಓಕೆ. ದೊಡ್ಡ ಆಫೀಸರ್ ಇವನೇನು ಅಲ್ಲಾಡ್ಸು. ಫ್ರೈಡೇ ಸ್ಯಾಟರ್ಡೇ ಮುನಿ ತಿರುಪತಿಗೆ ಹೋಗಿದ್ರು. ಅಲ್ಲಿಂದ ಲಾಡು ತೊಗೊಂಡು ಬಂದಿದ್ರು. ಅದನ್ನು ಮನೆಗೆ ಇಲ್ಲಿ ಊರಲ್ಲಿ ಕೊಡೋಣ ಅಂತ ತೊಗೊಂಡು ಬಂದರೆ ನಮ್ಮ ಮಾವ ಕಾರಲ್ಲಿ ಮಕ್ಕಳು ತಿಂತಾರೆ, ಹಾಗೆ ತೊಗೊಂಡು ಬಾ ಅಂತ ಹೇಳಿದ್ರು. ಬೇರೆ ದೇವಸ್ಥಾನದ ಪ್ರಸಾದ ಅಂತ ಅನ್ಕೊಂಡಾಗ ತಿರುಪತಿ ಲಾಡು ಮತ್ತು ಅಯ್ಯಪ್ಪ ಸ್ವಾಮಿದು ಅರವಣ ಪ್ರಸಾದ ಇವೆರಡಕ್ಕಿಂತ ಬೇರೆ ಯಾವುದು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಮೊದಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಈಗ ತಿರುಪತಿ ಲಾಡು ಅಲ್ಲಿ ಸ್ವಲ್ಪ ಟೇಸ್ಟ್ ಚೇಂಜಸ್ ಇದೆ. ರೀಸೆಂಟಾಗಿ ಯಾರಾದರೂ ವಿಸಿಟ್ ಮಾಡಿದ್ರೆ ಗೊತ್ತೇ ಇರುತ್ತೆ. ಎಲ್ಲಿ ಊಟ ಆಗ್ತದೆ ಅಲ್ಲಿ ಕುತ್ಕೊಂಡು ನಾನು. ಇವರು ಅವ್ರ ಭೇದ ಭಾವ ಇಲ್ಲ. ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಿಮಗೆ ಯಾವ ರೇಂಜಲ್ಲಿ ರಶ್ ಇದೆ ಅಂತ. ನಾವು ಮತ್ತೆ ಶಶಿ ಅವ್ರ ಫ್ಯಾಮಿಲಿ 2 ಫ್ಯಾಮಿಲಿ ಬಂದಿದ್ದೀವಿ ಇವತ್ತು. ದೇವಸ್ಥಾನಕ್ಕೆ ಬಂದಾಗ ಹೂವು ಕಂಪಲ್ಸರಿ. ನನ್ನ ಜಡೆಗಿಂತ ನನ್ನ ಕೂದಲಿಗಿಂತ ಹೂವನೇ ಜಾಸ್ತಿ ಇದೆ.
ನನ್ನ ವಿಡಿಯೋಸಲ್ಲಿ ಶಶಿನ ನೋಡೇ ಇರ್ತೀರಾ. ಆ್ಯಂಡ್ ಇಲ್ಲಿ ಆರೆಂಜ್ ಸ್ಯಾರಿ ಶಶಿನ ಮದುವೆ ಮಾಡ್ಕೊಳ್ಳೋ ಹುಡುಗಿ. ಆ್ಯಂಡ್ ಅವರು ನಮ್ಮ ಜೊತೆಲಿ ಬಂದಿದ್ದಾರೆ. ಅದು ಅಂದರೆ ಮೆಟ್ಲಕ್ಕೆ ಇಟ್ಟು ಮೀನು ಐತೆ ಅದೆಲ್ಲ ಕವರೊಳಗೆ ಹಾಕ್ಬಿಡು. ಕವರಲ್ಲಿ ಎಲ್ಲ ಅದರೊಳಗೆ ಹಾಕ್ಬಿಡು. ಎಲ್ಲ ಕವರೊಳಗೆ ಹಾಕ್ಬಿಡು. ಇದೆಲ್ಲ ಅದರೊಳಗೆ ಹಾಕ್ಬಿಡು. ಈ ಕಡೆ ಅಕ್ಕ, ಈ ಕಡೆ ಅಕ್ಕ ಇನ್ನೊಂದು ಒಳಗೆ ನಿಂತ್ಕೊಳ್ಳಿ. ಮೂಲೆ ಬಾಣ ಹೇಳ್ತಾನೆ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಕೇಳಿಸಲ್ಲ, ಜೋರಾಗಿ ಹೇಳ್ಬೇಕು. ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಯೂಶ್ವಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ದೇವಸ್ಥಾನಗಳಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ವಾ. ಆ್ಯಂಡ್ ಇಷ್ಟು ಕ್ರೌಡಲ್ಲೂ ನಮಗೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಮುಖ ಎಲ್ಲ ಬೊಟ್ಟು. ಬಿಸಿಲುಕೆಲ್ಲ ನಮ್ಮೈತೆ ತಡೆಯಲ್ಲ. ನೀನು ನಾವು ಇಬ್ಬರಲ್ಲಿ ಇದ್ದೀವಿ. ನೀನು ಊಟ ಖಾಲಿ ಆಗೋಗಿದೆ ಗೈಸ್. ನಾವೇ ಲಾಸ್ಟ್ ದರ್ಶನ ಮುಗಿಸ್ಕೊಂಡು ಬರೋಷ್ಟೊಳಗೆ ಊಟ ಎಲ್ಲ ಖಾಲಿ. ರಿಸೆಪ್ಷನ್ ಮುಗ್ದು ಮದುವೆ ಗಂಡು ಹೆಣ್ಣು ಕೂಡ ಊಟ ಮುಗಿಸ್ಬಿಟ್ಟಿದ್ರು. ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಅದಾದಮೇಲೆ ರಿಸೆಪ್ಷನ್ಗೆ ಬಂದಿದ್ವಿ. ಸೊ ನಮ್ಮದೇ ಲಾಸ್ಟ್ ಪಂಕ್ತಿ ಊಟಕ್ಕೆ. ಹುಡುಗ ಹುಡುಗಿ ರಿಸೆಪ್ಷನ್ ಸ್ಟೇಜಿಂದನೂ ಇಳಿದ್ಬಿಟ್ಟಿದ್ರು. ಸೊ ಹೊರಗಡೆ ಬಂದು ಮಾತಾಡಿಸ್ಕೊಂಡು ಆಮೇಲೆ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಲೇಟ್ ಆದರೂ ಒಳ್ಳೆ ಊಟನೇ ಇತ್ತು. ಅಕ್ಕಿ ಪಾಯಸ, ರಾಗಿ ಮುದ್ದೆ, ಚಿಕನ್ ಗ್ರೇವಿ, ಮಟನ್ ಬೋಟಿ ಗೊಜ್ಜು, ಮಟನ್ ಸಾರು ಆ್ಯಂಡ್ ಕಬಾಬ್ ಇತ್ತು. ಬೋಟಿ ಗೊಜ್ಜು ಮಟನ್ ಸಾರು ಎರಡು ನಮ್ಮ ಅತ್ತೆಗೆ ಕೊಟ್ಬಿಟ್ಟೆ. ನನಗೆ ಮಟನ್ ಇಷ್ಟ ಆಗೋದಿಲ್ಲ. ಅನ್ನ ರಸ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇಲ್ಲಿ ನೋಡಬೇಕು. ನಮ್ಮ ವೈಶು ಫ್ರಾಕ್ ತೆಗೆದ್ಬಿಟ್ಟು ನಾರ್ಮಲ್ ಡ್ರೆಸ್ ಹಾಕೊಂಡಿದ್ದಾಳೆ. ಬಿಸಿಲು ತುಂಬ ಅಲ್ವಾ, ಟೈರ್ಡ್ನೆಸ್ ಫೇಸಲ್ಲೇ ಕಾಣಿಸ್ತಿದೆ. ಮನೆಗೆ ಹೋಗ್ತಾ ಇದೀವಿ. $25,000 ಸಿಗ್ತದೆ ಕಾರು. 800 ಸಾಕು, ಊರಿಗೆ ನೆಮ್ಮದಿಯಾಗಿ ಸಾಕೋದು. ಅಲ್ಲ, ಅಲ್ಲಿ ಬೇಕಾಗಿಲ್ಲ, ನಮ್ಮ ಕರ್ನಾಟಕದಾಗ ಸಿಗ್ತದೆ. ಇಲ್ಲೇ ಸಿಗ್ತದೆ ಗಾಡಿ. ಅದು 20-25,000 ಸಿಗ್ತದೆ. ಅಪ್ಪ ಏನ್ ಗೊತ್ತಾ, ನೀನು ಓಡಿಸಿ ಇಷ್ಟ ವಾರ ಮೇಲೆ ಬಂದ್ಬಿಡ್ತದೆ ಅಂತ ನನ್ನ ಫೀಲು. ಇಲ್ಲ, ಬರಲ್ಲ, ಕಟ್ಟದು ಬರೋದೇ ಇಲ್ಲ. ವೈಶು ನಿದ್ದೆ ಮಾಡ್ತಾ ಇದ್ದಿದ್ದಕ್ಕೆ ಮಧ್ಯದಲ್ಲಿ ಬ್ರೇಕ್ಸ್ ಕಡಿಮೆ ಆಗಿದ್ರಿಂದ ಬೇಗನೆ ರೀಚ್ ಆದ್ವಿ. 5:42ಗೆಲ್ಲ ಅಂಗಡಿ ಹತ್ರಕ್ಕೆ ಬಂದ್ವಿ. ಇಲ್ಲೇ ಐತೆ ಇದು ಲ್ಯಾಬ್. ಈಗ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಒಂದಷ್ಟು ಪಾರ್ಸೆಲ್ ಪ್ಯಾಕ್ ಮಾಡ್ತಾ ಇದ್ದಾರೆ. ಸ್ವೀಟ್ ಕಾರ್ನ್ ಇದೆ ಆ್ಯಂಡ್ ಸ್ವಲ್ಪ ಫ್ರೂಟ್ಸ್. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನಮ್ಮ ಫ್ರಿಡ್ಜ್ ಒಳಗಡೆ ಏನಿದೆ ಗೊತ್ತಾ? ಫ್ರಿಡ್ಜ್ ಒಳಗಡೆ ಜ್ಯೂಸ್ ಇರುತ್ತೆ, ಅದು ಗೊತ್ತಿಲ್ಲ ನನಗೆ. ಜ್ಯೂಸ್ ಮಾಡ್ತಾರೆ, ಅದನ್ನ ಹೇಳಿದೆ. ಡೀಪ್ ಫ್ರೀಸರಲ್ಲಿ ಎಲ್ಲ ಫ್ರೀಸರ್. ಇಲ್ಲಿ ಎಲ್ಲ ಚೆನ್ನಾಗಿದೆ, ವಾಟರ್ ಬಾಟಲ್ಸ್. ಅಮ್ಮ ಯಾವಾಗ ತಿನ್ನೋದು ನಿದ್ದೆ ಬಂದ್ಬಿಟ್ಟೈತೆ ಗಾಯ್. ವೈಶು ಅವ್ರದ್ದು ಅದಂಬರ್ದ ನಿದ್ದೆ ಆಗಿದೆ. ಮನೆ ಹತ್ರನೂ ಒಂದಷ್ಟು ಐಟಮ್ಸ್ನ ತಗೊಳ್ಳೋದಿತ್ತು. ಸೊ ಅಂಗಡಿ ಹತ್ರದಿಂದ ಮನೆಗೆ ಬಂದ್ವಿ. ನಮ್ಮ ಮರದಲ್ಲಿ ಮಾವಿನ ಹಣ್ಣು ಈ ರೇಂಜ್ಗೆ, ಇದರಲ್ಲಿ ಬೇಜಾನ್ ಬಿಡತ್ತೆ, ಬೇಜಾನ್ ಮಾವಿನ ಹಣ್ಣು. ಇದೇನು ಮನೆ ನಿಂಬೆ ಹಣ್ಣ ಚೇಪಕ್ಕೆತ್ತಾನೆ ಅದು. ಇದು ಈಗ ವೇಸ್ಟ್. ಯಾಕೆ ಬಂದವರೆಲ್ಲ ನೋಡ್ಕೊಳ್ಳೋದಕ್ಕೆ ಇಲ್ಲೇ ಇದಾಕಿದ್ದಾರೆ. ಏನು ಹಾಕಿದ್ದಾರೆ?
ಇವ್ರು ಇವಾಗ ಬರ್ತಿದ್ದಾರೆ. ನಮ್ಮೂರಲ್ಲಿ ಮನೆ ಮುಂದೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ವ್ಯೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ನಾವು ಹೊರಡೋದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಒಬ್ಬರು ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ, ಲಾಸ್ಟ್ ಟೈಮ್ ಅವ್ರು ಸೀಮಂತದ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಫ್ರೆಂಡ್ ಮನೆ ಹತ್ರ ಬಂದೆ. ಅವ್ರಿಗೆ ಈಗ ಬೇಬಿ ಆಗಿದೆ. ಫ್ರೆಂಡ್ ಅಂದರೆ ನನಗಿಂತ ಚಿಕ್ಕವರೇನೆ, ಬಟ್ ಇಲ್ಲಿಗೆ ಬಂದಾಗ ನನಗೆ ಅವರೊಬ್ಬರು ಒಳ್ಳೆ ಫ್ರೆಂಡ್, ಬೆಸ್ಟ್ ಕಂಪ್ಯಾನಿಯನ್ ಅಂತ ಹೇಳ್ಬೋದು. ಸಾರಿ ಗೈಸ್, ಮಗು ಅಲ್ಲ ಮಕ್ಕಳು, ಟ್ವಿನ್ ಬೇಬೀಸ್ ಆಗಿದೆ. ಇಲ್ಲೊಂದು ಬೇಬಿ ಅವ್ರ ಅಜ್ಜಿ ಜೊತೆ ಕೂತ್ಕೊಂಡಿದೆ ಆ್ಯಂಡ್ ಇನ್ನೊಬ್ಬರು ಮೇ ಬಿ ಅವ್ರ ಅಮ್ಮ ಜೊತೆಲಿ ಇರ್ಬೋದು. ಬಿಸಿಯಲ್ಲಿ ಮಾತಾಡ್ತಾ ಇದ್ದೀರಾ? ಆ್ಯಂಡ್ ಇಲ್ಲೊಂದು ಪಾಪು ಇದೆ. ಸ್ಟೈಲ್ ನೋಡಿ. ಬಾ ಗಾಡಿಯಲ್ಲಿ ಹೋಗೋಣ, ಬಾ ಗಾಡಿಯಲ್ಲಿ ತಾನೆ ಇವನೇನ ಬಾ ಇವಾಗ ಬಾ ಬಾ ಬಾ. ಮನಿ ಪ್ಲಾಂಟಾ ಇದು? ಅಲ್ಲ, ಮನಿ ಪ್ಲಾಂಟ್ ಅಂತೆ. ಇಷ್ಟುದ್ದ ಬೆಳೆಸ್ಕೊಂಡವ್ರೆ. ಇದು ಮನಿ ಪ್ಲಾಂಟ್ ಅಲ್ಲ, ಏನೋ ಬೆಳೆದಿದೆ, ಚೆನ್ನಾಗಿದೆ ಶೋಗೆ ಅಂತ ಹಂಗೆ ಬಿಟ್ಟಿರೋದು. ಇಲ್ಲಿ ಬೆಳೆಸೋ ಅವಶ್ಯಕತೆ ಇಲ್ಲ ಈ ಥರ ಗಿಡಗಳು. ಬ್ಯಾಂಗ್ಳೂರ್ಗೆ ಮಾತ್ರನೇ ಈ ಥರ ಬೆಳೆಸ್ಬೇಕು. ಬ್ಯಾಂಗ್ಳೂರಲ್ಲಿ ಇಲ್ಲ ಬೇರೆ ಕಡೆ ಹಳ್ಳಿಗಳ ಕಡೆ ಎಲ್ಲ ಈ ಥರ ಸ್ಪೆಸಿಫಿಕ್ ಆಗಿ ಗಿಡಗಳು ಬೆಳೆಸ್ಬೇಕು ಅನ್ನೋದೇನಿಲ್ಲ. ಸುತ್ತಮುತ್ತ ಗಿಡನೇ, ಸುತ್ತ ಗಿಡನೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ವೇಸ್ಟ್ ಗಿಡ. ಇದು ಒಂದು ರೋಸ್ ಗಿಡ. ಬೆಳಗ್ಗೆ ಹೋಗೋದಕ್ಕಿಂತ ಮುಂಚೆನೇ ಮತ್ತೆ ಮಾಡಿಟ್ಟಿದ್ರು, ಮುದಿ ತಿಂತಿದ್ದಾರೆ ಈಗ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೊ ಮುಡ್ಕೊಂಡಿದ್ದೆ 2 ಮೊಳ ಹೂವು 4 ಮೊಳ ಆಗಿ ಭಾರ ಆಗ್ತಿತ್ತು, ತೆಗೆದ್ಬಿಟ್ಟಿದ್ದೀನಿ. ಮೊಬೈಲ್ ಚಾರ್ಜ್ ಬೇರೆ ಇಲ್ಲ, ಮತ್ತೆ ಟೈಮ್ ಕೂಡ ಆಯ್ತು. ಒಂದ್ ಚುಕ್ಕಿ ಚಾಕ್ಲೇಟ್ ತಗೋಬೇಡ ಅಂದಿದ್ದಾರೆ. ಆದ್ರೆ ಚಾಕ್ಲೇಟ್ ಎಲ್ಲ ತಗೊಂಡೆ. ಸೊ ಫಂಕ್ಷನ್ ಮುಗಿಸ್ಕೊಂಡು ನಾವು ಊರಿಗೆ ಹೋಗಿ ಕೆಲವೊಂದಷ್ಟು ಐಟಮ್ಸ್ ಇತ್ತು ತಗೊಳ್ಳೋದು. ಸೊ ಅದನ್ನ ತಗೊಂಡು ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದೀವಿ. ಆಕ್ಚುಲಿ ಟೈಮು ಆಗಿತ್ತು, ಸೊ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಇದರಲ್ಲಿ ಜಸ್ಟ್ 4% ಇದೆ. ಟೈಮು ತುಂಬ ಆಗಿದೆ, ಇವಾಗ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಸ್ವಿಚ್ ಆಫ್ ಆಗ್ತಾ ಇದೆ. ಸೊ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಅಂತೆ. ಹರ್ಷ ಐಶುಗೂ ವ್ಲಾಗ್ ಮಾಡಬೇಕು ಅಂತ ಆಸೆ. ಪ್ರಾಪರ್ ಆಗಿ ವಿಡಿಯೋ ಎಂಡ್ ಮಾಡೋಕ್ಕೂ ಬಿಡೋದಿಲ್ಲ. ನಾವು ಮನೆಗೆ ರೀಚ್ ಆದ್ವಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.